ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ, ಅದರ ವಿಶೇಷತೆ ಏನು ಅಂತ ಸ್ವಲ್ಪ ತಿಳಿಯೋಣ ಬನ್ನಿ. ಅದಕ್ಕಿಂತಲೂ ಮೊದಲು ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಣೆ ಮಾಡಲಾಗುತ್ತದೆ. ವರ ಎಂದರೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸುವ ವರದಾನ ಎಂದರ್ಥ. ಅಷ್ಟಲಕ್ಷ್ಮಿಯರ ಪೂಜೆಗೆ ಸಮಾನವಾದ ಈ ವ್ರತವನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಹಾಗೂ ಆರೋಗ್ಯ ನೆಲೆಸುತ್ತದೆ ಎಂಬುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇದೆ. ಪೌರಾಣಿಕ ಹಾಗೂ ಧಾರ್ಮಿಕ ಹಿನ್ನೆಲೆ. ಅಷ್ಟಲಕ್ಷ್ಮಿ ಪೂಜೆಯ ಫಲ ಲಕ್ಷ್ಮಿಯ ಪ್ರಮುಖ ರೂಪಗಳಾದ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿ ಎಂಬ ಅಷ್ಟರೂಪಗಳನ್ನು ಒಟ್ಟಾಗಿ ಪೂಜಿಸಿದ ಫಲ ಈ ವ್ರತದಿಂದ ಸಿಗುತ್ತದೆ. ಹಿಂದೆ ಪರಮೇಶ್ವರನು ಪಾರ್ವತಿಗೆ ಈ ವ್ರತದ ಮಹತ್ವವನ್ನು ತಿಳಿಸಿದ್ದಾನಂತೆ ಎಂದು ಪೌರಾಣಿಕ ಹಿನ್ನೆಲೆ ತಿಳಿಸುತ್ತದೆ. ಚಾರುಮತಿ ಎಂಬ ಧನ್ಯ ಮಹಿಳೆ ಕನಸಿನಲ್ಲಿ ಬಂದಾಗ ಲಕ್ಷ್ಮಿಯ ದೇವಿಯ ಸೂಚನೆಯಂತೆ ಈ ವ್ರತವನ್ನು ಆಚರಿಸಿ ಅಪಾರ ಸಂಪತ್ತು ಹಾಗೂ ಆರೋಗ್ಯ ಐಶ್ವರ್ಯಗಳನ್ನು ಪಡೆದ ಕಥೆಯನ್ನು ಹೇಳಲಾಗುತ್ತದೆ. ಮುತ್ತೈದೆಯರು ತಮ್ಮ ಗಂಡ ಮತ್ತು ಮಕ್ಕಳ ದೀರ್ಘಾಯುಷ್ಯ ಹಾಗೂ ಆರೋಗ್ಯ ಹಾಗೂ ಒಳಿತಿಗಾಗಿ ಈ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾರೆ. ಈ ದಿನ ಬೆಳಗ್ಗೆಯೇ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ದೇವಿಯ ಪೂಜೆಗೆ ಸಿದ್ಧತೆ ಮಾಡುತ್ತಾರೆ. ಕಲಶವನ್ನು ಸ್ಥಾಪಿಸುತ್ತಾರೆ. ಕಲಶವನ್ನು ಅಲಂಕಾರ ಮಾಡಿ ಮಹಾಲಕ್ಷ್ಮಿ ಕಥೆಯ ರೂಪದಲ್ಲಿ ಪೂಜಿಸುತ್ತಾರೆ. ಅದನ್ನು ಮಹಾಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಹಾಗೂ ಮಹಾಲಕ್ಷ್ಮಿಯ ಹಿಂದಿನ ಭಾಗಗಳನ್ನೆಲ್ಲ ಚೆನ್ನಾಗಿ ತೋರಣದಿಂದ ಕಟ್ಟಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಮಹಾಲಕ್ಷ್ಮಿಗೆ ಹೂವು, ಹಣ್ಣು, ಥರದ ನೈವೇದ್ಯಕ್ಕೆ ಸಿಹಿ ಖಾದ್ಯಗಳನ್ನು ನೈವೇದ್ಯಕ್ಕೆ ಇಡ್ತಾರೆ. ದೇವಿಗೆ ಅರ್ಪಿಸಿ ಅದನ್ನು ಆರತಿ ಮಾಡ್ತಾರೆ. ಹಣ್ಣು, ಹೂವು, ಆಮೇಲೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ನೈವೇದ್ಯಕ್ಕೆ ಇಟ್ಟು ಆರತಿಯನ್ನು ಮಾಡ್ತಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ಕೇವಲ ಸಂಪತ್ತಿಗಾಗಿ ಅಲ್ಲ, ದೇವಿಯ ಅನುಗ್ರಹ ಸದಾ ಮನೆಯಲ್ಲಿ ಇರಲಿ, ದೇವಿಯ ಅನುಗ್ರಹದಿಂದ ಸದಾ ಸಂತೋಷ, ನೆಮ್ಮದಿ, ಸುಖ, ಆರೋಗ್ಯ, ಸಂಪತ್ತು ತುಂಬಿರಲಿ ಅಂತ ಈ ವರಮಹಾಲಕ್ಷ್ಮಿಯ ಪೂಜೆಯನ್ನು ವ್ರತವನ್ನು ಆಚರಣೆ ಮಾಡ್ತಾರೆ. ಇವತ್ತಿನ ದಿನ ಮುತ್ತೈದೆಯರನ್ನು ಮನೆಗೆ ಕರೆದು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಂದ ಆಶೀರ್ವಾದ ಪಡೆಯುತ್ತಾರೆ. ಅವರಿಗೆ ಬಾಗಿನ ಕೊಟ್ಟು ಹಣ್ಣು, ಹೂವು ಮತ್ತು ವೀಳ್ಯದೆಲೆ, ಅಡಿಕೆ ಇವನ್ನೆಲ್ಲ ಕೊಟ್ಟು ಹಾಗೂ ಏನಾದರೂ ತಿಂಡಿ ದೇವರಿಗೆ ನೈವೇದ್ಯ ಅಂತ ಮಾಡ್ತಾರೆ. ಸಿಹಿ ಖಾದ್ಯಗಳನ್ನು ಥರದ ಖಾದ್ಯಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಮುತ್ತೈದರಿಗೆ ಕೊಟ್ಟು ಹಾಗೂ ಬಾಗಿನ ಅಂತ ಕೊಟ್ಟು ಮುತ್ತೈದರಿಂದ ಆಶೀರ್ವಾದ ಪಡೆಯುತ್ತಾರೆ. ಇವತ್ತಿನ ದಿನ ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ ಇಲ್ಲಿ ವಿಜೃಂಭಣೆಯನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಹಳ ಒಂದು ವಿಶೇಷವಾದ ಹಬ್ಬ. ಶ್ರಾವಣ ಮಾಸದಲ್ಲಿ ಹಬ್ಬಗಳದ್ದೇ ಸಾಲು. ಅದರಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬನೂ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ಹಬ್ಬವಾಗಿರುತ್ತದೆ. ಹಾಗೂ ಎಲ್ಲ ಮುತ್ತೈದರಿಗೂ ಇದು ತುಂಬ ಒಂದು ಮುಖ್ಯವಾಗಿರುತ್ತದೆ. ಇವತ್ತಿನ ದಿನ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರ ಮನೆಗೆ ಹೋಗಿ ವರಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ತುಂಬ ಚೆನ್ನಾಗಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಹೋಗಿ ಖುಷಿಯಿಂದ ದೇವರಿಗೆ ವರಮಹಾಲಕ್ಷ್ಮಿ ದೇವಿಗೆ ಹೋಗಿ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಇದರಿಂದ ದೇವಿಯು ಅಂದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ನಮಗೆ ವರವನ್ನು ಕೊಡ್ತಾಳೆ ಅಂತ ಒಂದು ನಮ್ಮ ಭಾವನೆ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸ್ನೇಹಿತರೆ.